ಮತ್ತಿನ್ನೇನು ಮನೆಗೆ ಬಂದಿರೋನು ಅಳಿ ಅಲ್ಲ ಅಂತ ಹೇಳ್ತಾ ಇದೆಯಾ? ಮತ್ತೆ ಅವ್ನು ಯಾರು, ಅವನು ನೋಡಿದ್ಯಾ ಅಂತ ಕೇಳಿದ್ರೆ ಅದೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಒಂದ್ ವೇಳೆ ಮನೆಗೆ ಬಂದಿರೋನೇ ನಿಜವಾದ ಅಳಿ ಆಗಿದ್ರೆ? ಸಾಧ್ಯನೇ ಇಲ್ಲ. ನಾನೊಂದ್ ಜೊತೆ ಫೋನಲ್ಲಿ ಮಾತಾಡಿದೀನಿ ಅಂತ ಹೇಳ್ತಿಲ್ವಾ ನಿಮ್ಗೆ? ನನ್ನ ಕಿವಿ ನನಗೆ ಮೋಸ ಮಾಡಲ್ಲ. ಆ ಹುಡ್ಗನ್ಗೆ ಅಂಜಲಿನ ಮದ್ವೆ ಆಗೋ ಕೆಲಸ ವಹಿಸಿದ್ ನಾನೇ ಅಂತ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ತಾನು? ಅಂಜಲಿ ಮನೆ ಮಗಳು, ಈ ವಂಶದ ಕುಡಿ. ಅವಳನ್ನ ತಾಳ್ವಾಗಿಟ್ಕೊಂಡು ನಾನ್ ಆಟ ಆಡ್ಬೇಕಾಗಿತ್ತು. ನಾನೇನಾದ್ರೂ ಅವನ್ನ ನೇರವಾಗಿ ಭೇಟಿ ಮಾಡಿದಿದ್ರೆ ಮುಂದೆ ನನಗೆ ತೊಂದರೆ ಆಗ್ತಿರ್ಲಿಲ್ವಾ? ತೊಂದ್ರೆನಾ? ಹೌದು. ಮುಂದೆ ಒಂದಿನ ಆ ಹುಡ್ಗ ನಮ್ ವಿರುದ್ಧವಾಗಿ ನಿಂತ್ಕೊಂಡಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅದೇ ಕಾರಣಕ್ಕೆ ಆ ಹುಡ್ಗನ್ಗೆ ನನ್ನ ಬಗ್ಗೆ ಏನ್ ವಿಷಯನೂ ಗೊತ್ತಾಗ್ಬಾರ್ದು ಅಂತ ಬರೀ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವನ್ಗೆ ನಾನು ದುಡ್ಡು ಕೊಡ್ತೀನಿ, ನೀನ್ ಅಂಜಲಿನ ಮದ್ವೆ ಆಗು ಅಂತ ಹೇಳ್ದೆ. ನಾನ್ ಹೇಳ್ದಾಗೆ ಅಂಜಲಿನ ಮದ್ವೆ ಆದ. ಆಮೇಲಿಂದ ಊರ್ ಬಿಟ್ಟು ಹೋಗು ಅಂತಂದೆ. ಅದೇ ರೀತಿ ಕೆಲಸ ಮಾಡ್ದ. ಅಷ್ಟು ಬಿಟ್ರೆ ನಾನೇ ರಾಜೇಶ್ವರಿ, ಈ ಮನೆ ಸೊಸೆ ಅನ್ನೋ ಯಾವ ವಿಷಯನೂ ಅವನಿಗೆ ಗೊತ್ತಿಲ್ಲ. ಅವನು ನಾನು ಹೇಳಿದ ಕೆಲಸ ಮಾತ್ರ ಮಾಡಿದ್ದು. ಇಷ್ಟೆಲ್ಲ ಅವನ ಜೊತೆ ಮಾತಾಡಿದೀನಿ ಅಂತ ಅಂದ್ಮೇಲೆ ಅವ್ನ ವಾಯ್ಸ್ ಆಗ್ಲಿ, ಅವ್ನ್ ಮಾತಾಡೋ ರೀತಿ ಆಗ್ಲಿ ನನಗೆ ಗೊತ್ತಾಗಲ್ವಾ? ಮತ್ತೆ ಅವನ ಹತ್ರ ದೀಪಕ್ ಅನ್ನೋ ಐಡಿ ಕಾರ್ಡ್ ಹೇಗೆ ಬಂತು? ಅದೇ ನನಗೂ ಗೊತ್ತಾಗ್ತಿಲ್ಲ ತಾನು. ಗೊತ್ತಾಗ್ತಿಲ್ಲ ಅಂತ ನಾವು ಕೂತ್ಕೊಂಡ್ರೆ ಅವ್ನು ನಮಗೆ ಗೊತ್ತಾಗದೇ ಇರೋ ತರ ಆಸ್ತಿನೆಲ್ಲ ನುಂಗಿ ನೀರು ಕುಡಿತಾನೆ. ಇವತ್ತು ಗೊತ್ತಾಗ್ತಿಲ್ಲ ಅಂತಿರೋ ನಾವು ನಾಳೆ ಗೊತ್ತು ಗುರಿ ಇಲ್ಲದೆ ಓಡಾಡ್ಬೇಕಾಗತ್ತೆ. ಸರಿ ನನ್ಗೆ ಇರಿಟೇಟ್ ಮಾಡಬೇಡಿ. ಆಲ್ರೆಡಿ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ಅದ್ ಸರಿ, ನಿಮ್ಮಣ್ಣ ಅದೇನೋ ಲಾಯರ್ನ ಬರಕ್ ಹೇಳಿದ್ರಲ್ಲ, ಆ ವಿಷಯ ಏನಾಯ್ತು? ಈಗ ಅಣ್ಣನ ಆರೋಗ್ಯ ಸರಿ ಇಲ್ಲ. ಲಾಯರ್ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಒಂದು 15 ದಿನ ಬಿಟ್ಟು ಲಾಯರ್ನ ಕರೆಸ್ತೀನಿ ಅಂತ ಹೇಳಿದ್ದೀನಿ. ನೋಡು, ನಮ್ಮ ಹತ್ರ ಇರೋದು ಇನ್ನು 15 ದಿನ ಅಷ್ಟೇ ಟೈಮ್. ನಾವೇನೇ ಮಾಡೋದಿದ್ರು ಅಷ್ಟಲ್ಲೇ ಮಾಡಬೇಕು. 15 ದಿನ ಅಂದ್ರೆ ಅರ್ಧ ತಿಂಗಳು. ಏನಾಯ್ತಮ್ಮ ಶ್ರಾವಣಿ? ಅಲ್ಲಿ ಸುಬ್ಬು ಸಂತೋಷವಾಗಿದ್ದಾನೆ ಅಂದ್ಮೇಲೆ ನೀನು ಸಂತೋಷವಾಗಿರ್ಬೇಕಪ್ಪ. ನಿನ್ ಕಣ್ಣಲ್ಲಿ ಯಾಕೆ ನೀರು? ಅಯ್ಯೋ ಶ್ರಾವಣಿ ಮೊರೆ, ಏನಾಯ್ತು? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಲ್ಲ ಮಾವ, ಸುಬ್ಬುಗೆ ಅಲ್ಲಿ ರಾಜವೈಭೋಗನೇ ಸಿಗ್ತಾ ಇರ್ಬೋದು, ಎಲ್ರೂ ಅವನಿಗೆ ಸತ್ಕಾರನೇ ಮಾಡ್ತಿರ್ಬೋದು. ಆದ್ರೆ ಅವನು ನನ್ನ ಬಿಟ್ಟು ಅಲ್ಲಿ ಒಬ್ನೇ ಸಂತೋಷವಾಗಿ ನೆಮ್ಮದಿಯಾಗಿರೋದಕ್ಕೆ ಹೇಗ್ ಸಾಧ್ಯ ಮಾವ? ಹಾಗೇನಾದ್ರೂ ಅವನು ಸಂತೋಷವಾಗಿದ್ದಾನೆ ಅಂದ್ರೆ ಅವ್ನು ನನ್ನನ್ನ ಮರ್ತೆ ಹೋಗ್ಬಿಟ್ಟಿದ್ದಾನೆ ಅಂತಾನೆ ಅರ್ಥ. ನಾನೇ ದಡ್ಡಿ, ಅವನಿಗೋಸ್ಕರ ಕಾಯ್ತಾ ಕಣ್ಣೀರ್ ಹಾಕ್ತಾ ಕೂತಿದ್ದೀನಿ. ಶ್ರಾವಣಿ, ನಮ್ಮ ಮಾತಿನ ಅರ್ಥ ಅದಲ್ಲ. ಸುಬ್ಬು ಅಲ್ಲಿ ಆರಾಮಾಗಿದಾನೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ಬೇಕಂದ್ರೆ ಅವ್ನು ಕಾಲ್ ಮಾಡ್ಬೇಕಲ್ವಾ ಅಮ್ಮ? ಅವ್ನು ಇಲ್ಲಿಂದ ಹೋಗಿ ಎಷ್ಟು ದಿನ ಆಯ್ತು? ಒಂದ್ಸಲನೂ ಮಾತಾಡಿಲ್ಲ. ನಾನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾಕೆ? ಅವ್ನಿಗೆ ನನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅಥವಾ ಅಲ್ಲಿ ಸತ್ಕಾರ ಎಲ್ಲ ಜಾಸ್ತಿ ಆಗಿ ನನ್ ಮೇಲಿರೋ ಪ್ರೀತಿನ ಕಡಿಮೆ ಆಗೋಗ್ಬಿಡಿದ್ಯಾ? ಚಚೆ, ಹಾಗೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ ಶ್ರಾವಣಿಯಮ್ಮ. ಸುಬ್ಬುಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗೋದು, ಆಕಾಶದಲ್ಲಿರೋ ನಕ್ಷತ್ರ ಕಮ್ಮಿ ಆಗೋದು ಎರಡೂ ಒಂದೇನೆ. ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದ್ಸಲಿ ಕಾಣದೇ ಇರ್ಬೋದು, ಮೋಡದಿಂದೆ ಮರೆಯಾಗಿರ್ಬೋದು. ಆಕಾಶ ತಿಳಿಯಾದ್ಮೇಲೆ ನಕ್ಷತ್ರಗಳು ಕಾಣಲೇಬೇಕಲ್ವಾ? ಕರೆಕ್ಟ್ ಶ್ರಾವಣಿ. ಸುಬ್ಬುಗೂ ಆ ಮೋಡದ ಸಮಸ್ಯೆ ಇದೆಯೋ ಏನು? ಅಲ್ಲಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳದೆ ಅವನ ದೂರದು ತಪ್ಪಮ್ಮ. ಅದೇನು ಸರಿನೇ ಅಪ್ಪ, ಆದ್ರೆ ಅಲ್ಲಿನ ಪರಿಸ್ಥಿತಿ ನಮಗ್ ಗೊತ್ತಾಗ್ಬೇಕಂದ್ರೆ ಅವ್ನು ನಮಗ್ ಕಾಲ್ ಮಾಡ್ಬೇಕು, ನಮಗ್ ಹೇಳ್ಬೇಕು. ನಾವೆಲ್ಲರೂ ಅವನಿಗೋಸ್ಕರ ಕಾಯ್ತಾ ಇರ್ತೀವಿ. ಅವ್ನ್ ಒಂದೇ ಒಂದ್ ಕಾಲಿಗೋಸ್ಕರ ನಾವೆಲ್ಲರೂ ಪಡ್ತಾಡ್ತಾ ಇರ್ತೀವಿ ಅಂತ ಸುಬ್ಬು ಗೊತ್ತೇ ಆಗ್ತಾ ಇಲ್ವಾ? ನೀವೆಲ್ಲರೂ ಬರೀ ಅವನ ಪರಿಸ್ಥಿತಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅವನಿಲ್ಲದೆ ಇಲ್ಲಿ ನನ್ನ ಪರಿಸ್ಥಿತಿ ಏನಾಗ್ತಿದೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ವಾ? ಶ್ರಾವಣಿ, ಸಮಾಧಾನ ಮಾಡ್ಕೊ. ನಾವು ಸುಬ್ಬುಗೆ ಮತ್ತೆ ಫೋನ್ ಮಾಡೋಣ. ಅವನು ಆದಷ್ಟು ಬೇಗ ಬರ್ತಾನೆ ಮಗಳೇ. ಅಲ್ಲಮ್ಮ, ಆ ಮಗುಗೆ ತಾಯಿ ಪ್ರೀತಿ ಕೊಡಿಸ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ಸುಬ್ಬು ಆ ಮಗುನ ಇಲ್ಲಿಂದ ಕರ್ಕೊಂಡು ಹೋದ ಅಲ್ವಾ? ಈಗ ಸುಬ್ಬು ಪ್ರೀತಿ ನನಗ್ ಬೇಕು, ನಾನು ಅದಕ್ಕೋಸ್ಕರ ಅಳ್ತಾ ಇದ್ದೀನಿ. ನನಗೋಸ್ಕರ ಅವ್ನು ಬೇಗ ಬರೋದಕ್ಕಾಗಲ್ವಾ? ಸಮಾಧಾನ ಮಾಡಿ ನೀವು ಕಣ್ಣಲ್ಲಿರೋ ನೀರು ಒರೆಸ್ಬೋದು, ಆದ್ರೆ ಮನ್ಸಲ್ಲಿರೋ ದುಃಖನ ಕಡಿಮೆ ಮಾಡ್ಸೋದಕ್ಕಾಗಲ್ಲ. ಮುತ್ತು ಈ ಮನೆಗೆ ಮಗ ಇದ್ದ ಹಾಗೆ. ಬರೀ ಮನೆಗೆ ಮಾತ್ರ ಅಲ್ಲ, ಇಡೀ ಎಸ್ಟೇಟ್ಗೆ ಸ್ವಾತಿ ಮುತ್ತವನು.
ಅಣ್ಣ ಅಂತಮ್ಮ ತಲೆವರೇ ನನ್ನನ್ನ ಈ ಮನೆ ಮಗ ಅಂದ್ಬಿಟ್ರು. ನಾನು ಎಷ್ಟು ಪುಣ್ಯ ಮಾಡಿದ್ದೀನಲ್ವಾ. ಯಜಮಾನ್ರು ಈ ಮನೆ ಮಗ ಅಂದಿದ್ದಕ್ಕೆ ನಾನು ಆಮ್ಲೆಟ್ ಮಾಡಿ ತಗೊಂಡ್ ಬಂದ್ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ನಿನ್ನ ಇಲ್ಲಿ ಕುತ್ಕೊಂಡು ಕುಡಿಯಕ್ಕೂ ಬಿಡ್ತಿರ್ಲಿಲ್ಲ. ಶಾಂತಮ್ಮ, ನಾನು ಈ ಮನೆ ಮಗ ಅಂದ್ಮೇಲೆ ಅಂಜಲಿ ಅಮ್ಮ ನನಗೆ ತಂಗಿ ಇದ್ದ ಹಾಗೆ ಅಲ್ವಾ ಮತ್ತೆ? ನಾವ್ಯಾರು ಒಡ ಹುಟ್ಟದವ್ರಲ್ಲ, ರಕ್ತ ಸಂಬಂಧಿಗಳು ಅಲ್ಲ, ಕೆಲ್ಸಕ್ಕಂತ ಬಂದವ್ರು ನಾವು. ಆದ್ರೆ ಯಜಮಾನ್ರು ಮನೆ ಮಕ್ಕಳಂತ ನೋಡ್ಕೊಂಡ್ರು. ನಮ್ಗೆ ಈ ಮನೆ ಋಣ ತೀರ್ಸಕ್ಕಾಗಲ್ಲ. ಈ ಮನೆಗೋಸ್ಕರ ಪ್ರಾಣ ಕೊಡ್ಬೇಕು ಮುತ್ತಣ್ಣ. ನಿಜ ಶಾಂತಮ್ಮ, ಅನ್ನ ಕೊಟ್ಟಿರೋ ಈ ಮನೆ, ಪ್ರೀತಿ ಕೊಟ್ಟಿರೋ ತಲೆವರ್, ಇವ್ರಿಗೋಸ್ಕರ ನಾವು ಪ್ರಾಣ ಕೊಟ್ಟರು ಕಮ್ಮಿನೇ ಅಲ್ವಾ ಮತ್ತೆ? ಈ ಮನೆಯವ್ರಿಗಾಗ್ಲಿ, ಅಂಜಲಿ ಅಮ್ಮನವ್ರಿಗಾಗ್ಲಿ, ಯಜಮಾನ್ರಿಗಾಗ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ಇವ್ರಿಗೆ ಯಾರು ಮೋಸನೂ ಮಾಡ್ಬಾರ್ದು. ಹಂಗ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಮುತ್ತಣ್ಣ. ಸರಿ, ನಂಗೆ ಒಳಗಡೆ ಕೆಲಸ ಇದೆ, ಬರ್ತೀನಿ. ಹೌದು, ಈ ಮನೆಯವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ. ತಲೆಯವರ್ಗಾಗ್ಲಿ ಅಂಜಲಿ ಅಮ್ಮವ್ರಿಗಾಗ್ಲಿ ಮೋಸ ಆಗೋದಕ್ಕೆ ಬಿಡಬಾರ್ದು. ಇನ್ನು ತಡ ಮಾಡೋದು ಬೇಡ. ಈ ಕ್ಷಣನೇ ಹೋಗಿ ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ. ತಲೆಯವರನ್ನ ಈ ಮನೆ ಮಗ ಅಂತ ಕರೆದಿದ್ದಾರೆ. ಈ ಮನೆ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡ್ತೀನಿ. ಈ ಮನೇಲಿರೋನು ಅಳಿಯ ಅಲ್ಲ, ಅಂಜಲಿ ಅಮ್ಮವ್ರ ಗಂಡ ಅಲ್ಲ ಅಂತ ಹೇಳ್ತೀನಿ.